ಯಜಮಾನ್ರಿಗೆ ಕೂತು ಕೂತು ಕಾಲ್ ನೋಯ್ತೈತೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಓಡಾಡ್ಕೊಂಬರ್ಮ ಅಂತ. ಬೆಂಕಿ, ಮತ್ತೆ ನಮ್ದು ಈಗ ಒಂದ್ ಚಿಕ್ಕದು ಹೂವಿನ ಅಂಗಡಿ ಐತಲ್ಲ, ಅದನ್ನ ನಾವ್ಯಾಕೆ ಸ್ವಲ್ಪ ದೊಡ್ಡ ಅಂಗಡಿ ಮಾಡ್ಬಾರ್ದು? ಹಾ, ಬೆಂಕಿ, ದುಡ್ಡಿನ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಜೀವನ ಮುಂದಕ್ಕೆ ಹೋಗಕ್ಕಿಲ್ಲ. ಅದಕ್ಕೆ ಈಗ ನಾನು ನೀನು ಇಬ್ರು ಸೇರಿ ಸ್ವಲ್ಪ ದುಡ್ಡನ್ನ ಕೂಡಿಕ್ಕಿದೀವಲ್ವಾ, ಅದರಲ್ಲೇ ಒಂದು ಸ್ವಲ್ಪ ದೊಡ್ಡ ಅಂಗಡಿ ಮಾಡೋಣ. ವ್ಯಾಪಾರ ಮಾಡಿ ಮಾಡಿ ಇನ್ನೂ ಜಾಸ್ತಿ ದುಡ್ಡು ಆಯ್ತದಲ್ಲ, ಆವಾಗ ಇನ್ನೂ ಸ್ವಲ್ಪ ದೊಡ್ಡ ಅಂಗಡಿ ಮಾಡೋಣ. ನಮಗೆ ಅಂತ ಒಂದು ಅಂಗಡಿ ಇದ್ದರೆ ಹೂನ ತಂದು ಹಾಕೊಳ್ಳೋಕ್ಕೆ, ಅಲ್ಲೇ ಹಾರ ಕಟ್ಟೋಕ್ಕೆ, ಅದೆಲ್ಲದಕ್ಕೂ ಉಪಯೋಗ ಆಯ್ತದೆ. ಅಷ್ಟೇ ಅಲ್ಲ ವೆಂಕಿ, ನಮ್ಮ ಅಂಗಡಿ ಸ್ವಲ್ಪ ದೊಡ್ಡದಾಗಿದ್ರೆ ನಮಗೆ ದೊಡ್ಡ ದೊಡ್ಡ ಆರ್ಡ್ರುಗಳು ಜಾಸ್ತಿ ಸಿಗ್ತವೆ. ಆವಾಗ ನಾವಿಬ್ರು ಕೈ ತುಂಬ ಸಂಪಾದನೆ ಮಾಡ್ಬೋದು. ಹಂಗೇನಿಲ್ಲ, ನಾವಿಬ್ರು ಕಷ್ಟಪಟ್ಟು ದುಡಿದ್ರೆ ಸಂತೋಷ್ ಭಾವನ್ ಪಾಲೈತಲ್ಲ, ಅದನ್ನ ಕೊಡ್ಬೋದು. ನಮ್ಮಿಬ್ರದಷ್ಟೇ ಅಲ್ಲ, ಅತ್ತೆ ಮಾವ ಅವ್ರದ್ದು ನಾವೇ ಪಾಲ್ ಕೊಡ್ಬೋದು. ಸರಿಯಾಗಿ ಹೇಳ್ದೆ, ನನ್ನ ತಲೆಯಲ್ಲಿ ಇದ್ದಿದ್ದು ಅದೇನೆ. ನೀನು ಅವ್ರ ಹೊಟ್ಟೆಲಿ ಹುಟ್ಟಿಲ್ಲ ಅಂದರೂ ನಿನ್ನನ್ನು ಎತ್ತು ಮಗನಿಗಿಂತ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರ ಋಣ ತೀರ್ಸಕ್ಕಾದ್ರೂ ನಾವು ಅತ್ತೆ ಮಾವನ್ನ ಚೆನ್ನಾಗಿ ನೋಡ್ಕೋಬೇಕು. ಸಾಕು ಸಾಕು, ಇದೆಲ್ಲ ನನ್ನ ಒಳ್ಳೆತನ ಅಲ್ಲ. ನಿನ್ನಂತ ಒಳ್ಳೆ ಹುಡುಗನ ಕೈ ಹಿಡ್ದಿದ್ದೀನಲ್ಲ, ಅದು ನನ್ನ ಪುಣ್ಯ. ಒಂದು ವಿಷಯ ಗೊತ್ತಾ, ಒಳ್ಳೆಯವ್ರ ಜೊತೆ ಇದ್ರೆ ಎಲ್ಲಾನು ಒಳ್ಳೇದೇ ಆಗತ್ತಂತೆ. ಅದಕ್ಕೆ ಇದೇ ಉದಾಹರಣೆ. ಮತ್ತೆ ನಾನೊಂದು ಅಂಗಡಿ ನೋಡಿದ್ದೀನಿ, ನಿನ್ಗೂ ತೋರಿಸ್ತೀನಿ. ಅದು ನಿಂಗೂ ಇಷ್ಟ ಆದರೆ ಸ್ವಲ್ಪ ದುಡ್ಡು ಕೊಟ್ಟು ಅಡ್ವಾನ್ಸ್ ಮಾಡ್ಬಿಟ್ಟು ಬರುಮ. ಹಾಂ, ಹಾಕ್ಸೋಣ. ಇಷ್ಟ ಆಯ್ತಾ? ಮತ್ತೆ ಹೆಂಗೆ ನಾವು ಬೆಂಕಿ ಅಂಗಡಿ ಮಾಡಿದ್ರೆ ಒಳ್ಳೆ ವ್ಯಾಪಾರ ಆಯ್ತದೆ. ಇಲ್ಲಿ ಒಳಗಡೆ ಅಷ್ಟೊಂದು ಜಾಗ ಐತಲ್ಲ, ಅಲ್ಲಿ ಹೂ ತಂದು ಹಾಕ್ಬಿಟ್ಟು ಕಟ್ಕೋಬಹುದು. ಹಾರ ಎಲ್ಲ ಮಾಡಕ್ಕೆ ಜಾಗ ಸಿಗ್ತದೆ. ಅಲ್ಲಿ ಮಿಕ್ಕಿರೋ ಜಾಗದಲ್ಲಿ ನೀವು ಗ್ರಂಥಿಗೆ ಅಂಗಡಿನೇ ಹಿಡ್ಕೋಬಹುದು. ನೀನು ಗ್ರಂಥಿಗೆ ಅಂಗಡಿ ನೋಡ್ಕೋತಿಯಾ? ಸರಿ, ಈಗ ಕೀ ಕೊಟ್ಟು ಅಡ್ವಾನ್ಸ್ ಕೊಟ್ಬಿಟ್ಟು ಬರೋಣ ಬಾ. ಸರಿ ಹೇಳಿ. ಅಣ್ಣ, ನಿಮಿಷ ಹೇಳಿ ಅಮ್ಮ. ಇವ್ರು ನಮ್ಮ ಯಜಮಾನ್ರು, ವೆಂಕಿ ಓನರು. ನಮಸ್ಕಾರ. ನಮಸ್ಕಾರ. ಅಂಗಡಿ ಇಷ್ಟ ಆಯ್ತಾನಮ್ಮ? ಅಣ್ಣ ಇಷ್ಟ ಆಯ್ತು, ಅದಕ್ಕೆ ಇವ್ರಿಗೂ ಒಂದ್ಸಲ ತೋರ್ಸೋಣ ಅಂತ ಕರ್ಕೊಂಡ್ ಬಂದಿದ್ದೆ. ಇವ್ರಿಗೂ ಇಷ್ಟ ಆಯ್ತು. ಅಣ್ಣ, ಇದನ್ನ ಟೋಕನ್ ಅಡ್ವಾನ್ಸ್ ಅಂತ ಇಟ್ಕೊಳ್ಳಿ. ಹಂಗೆ ಬಾಡಿಗೆ ಸ್ವಲ್ಪ ಕಮ್ಮಿ ಮಾಡಿದ್ರೆ ನಮಗೂ ಸ್ವಲ್ಪ ಸಹಾಯ ಆಯ್ತಿತ್ತು. ಸರಿನಮ್ಮ, ನೀವು ಹೇಳಿದಕ್ಕಿಂತ 1,000 ಕಡಿಮೆ ಕೊಡಿ. ನೀವು ಬದುಕು ಕಟ್ಕೊಳ್ಳೋದಕ್ಕೆ ನಮ್ಮ ಕಡೆಯಿಂದ ಸಹಾಯ ಆಗುತ್ತೆ ಅಂದ ಒಂದು ಆಗ್ಲಿ. ಸರಿ ಅಣ್ಣ, ಇನ್ ಮಿಕ್ಕಿದ್ದು ಅಡ್ವಾನ್ಸ್ ದುಡ್ಡೇನೈತೆ ಅದನ್ನ ನಾಳೆ ತಂದ್ಕೊಡ್ತೀನಿ. ಅಣ್ಣ ಕೀ. ಸರಿನಮ್ಮ, ಆಯ್ತು. ನನಗೊಂಚೂರು ಕೆಲಸ ಇದೆ, ಬರ್ತೀನಿ. ಆಯ್ತಣ್ಣ. ಹಲೋ
ಹೇಳಿ ಫಾದರ್. ಮೇಡಮ್ಮ, ವೆಂಕಿ ಅವ್ರ ತಾಯಿ ಫೋಟೋ ಕೇಳಿದ್ನಲ್ಲ, ಅದೀಗ ಸಿಕ್ಕಿದೆ. ಚರ್ಚ್ ಹತ್ರ ಬನ್ನಿ. ಹೌದಾ? ಸರಿ ಫಾದರ್, ನಾವ್ ಇವಾಗ್ಲೇ ಬರ್ತೀವಿ. ಸರಿನಮ್ಮ. ವೆಂಕಿ, ನೀನು ಫಾದರ್ ಹತ್ರ ನಿಮ್ಮ ಅಮ್ಮನ ಫೋಟೋ ಕೇಳಿದ್ಯಲ್ಲ, ಅದು ಸಿಕ್ತಂತೆ. ಇವಾಗ್ಲೇ ಬನ್ನಿ, ಕೊಡ್ತೀನಿ ಅಂದ್ರು. ಬಾ ಹೋಗೋಣ. ಫಾದರ್, ಅವರು ಪ್ರೇಯರ್ ಅಲ್ಲಿ ಇದ್ದಾರೆ, ನೀವು ಕೂತ್ಕೊಳ್ಳಿ, ನಾನು ಅವ್ರನ್ನ ಕರಿತೀನಿ. ಅಮ್ಮನ ಫೋಟೋ ನೋಡೋಕ್ಕೆ ತುಂಬಾ ಕಾತರ ಆಗ್ತಿದ್ಯಾ? ಇಲ್ಲಿ ನೋಡು, ನಿನಗೆ ನಿಮ್ಮ ಅಮ್ಮನ ಫೋಟೋ ನೋಡೋದಕ್ಕೆ ಎಷ್ಟು ಕಾತರ ಇದೆಯೋ ಅದಕ್ಕಿಂತ ಜಾಸ್ತಿ ಕಾತರ ನನಗಿದೆ. ಯಾಕೆ ಗೊತ್ತಾ? ಇಷ್ಟು ಒಳ್ಳೆ ಹುಡುಗನಿಗೆ ಜನ್ಮ ಕೊಟ್ಟಿದ್ದಾರಲ್ಲ, ಅವ್ರನ್ನ ಆದಷ್ಟು ಬೇಗ ನೋಡಬೇಕು. ವೆಂಕಿ, ನಿನ್ನ ಮುಖದಲ್ಲಿರೋ ಖುಷಿ ನೋಡ್ತಾ ಇದ್ರೆ ಗೊತ್ತಾಗತ್ತೆ ನಿಮ್ಮ ತಾಯಿ ಫೋಟೋ ನೋಡೋದಕ್ಕೆ ಅದೆಷ್ಟು ಕಾತಿರೋದ್ರಿಂದ ಕಾಯ್ತಾ ಇದೆಯಾ ಅಂತ. ಇನ್ನೂ ನಿನಗೆ ಹೆಚ್ಚು ಕಾಯಿಸಲ್ಲ. ಇವಳಿಗೇನೂ ಆಗೋದಿಲ್ಲ, ನೀವು ಸಮಾಧಾನವಾಗಿರಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ಬರುತ್ತೆ ಸಿದ್ದು, ಆದ್ರೆ ಇಷ್ಟಕ್ಕೆಲ್ಲ ನಾನೇ ಕಾರಣ ಅಂತ ಅತ್ತೆ ಮಾವ ನಿಮ್ಮಣ್ಣ ತಪ್ಪು ತಿಳ್ಕೊಳಲ್ವಾ? ಅವಳು ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಎಷ್ಟು ಹೇಳ್ದೆ ಗೊತ್ತಾ, ಬೇಡ ಬೇಡ ಅಂತ. ನಾನು ನಿನ್ ಜೊತೆಗೆ ಬರ್ತೀನಿ ಅಂತ ಹೇಳಿದ್ರೆ ನನ್ನ ಮಾತು ಕೇಳ್ದೆ ನಾನೊಬ್ಳೇ ಹೋಗ್ಬೇಕು, ನನಗೆ ಅಡ್ಡ ಬರಬೇಡಿ ಅಂತ ಹೊಟ್ಟೆ ಹೋದ್ಲು. ಆದ್ರೂ ನನ್ನ ಮನ್ಸು ತಡಿಲಾರ್ದೆ ಅವಳಿರೋ ಜಾಗಕ್ಕೆ ಹೋಗಿ ನೋಡಿದ್ರೆ ಇಷ್ಟೆಲ್ಲ ಆಗೋಗಿದೆ ಸಿದ್ದು. ಅಂದಮೇಲೆ ಅವಳನ್ನ ಆಚೆ ಕಳ್ಸಿದ್ ನಂದೇ ತಪ್ಪಲ್ವಾ? ಅವ್ರು ನನ್ನ ಪ್ರಶ್ನೆ ಕೇಳಿದ್ರೆ ನಾನು ಏನು ಅಂತ ಉತ್ತರ ಕೊಡ್ಲಿ ಸಿದ್ದು? ಅದಕ್ಕೆ ಯಾಕೆ ನೀವೆಲ್ಲ ಹಿಂಗೆ ಯೋಚನೆ ಮಾಡ್ತಿದ್ದೀರಾ? ನೀವು ತಡೆಯೋ ಪ್ರಯತ್ನ ಮಾಡಿದ್ಮೇಲೆ ಅವಳು ಆಚೆ ಹೋಗಿದ್ದಾಳೆ ಅಂದರೆ ಅದಕ್ಕೆ ಕಾರಣ ನೀವೇಗಾಗ್ತೀರಾ? ನೋಡಿ, ಅಣ್ಣನ ಹತ್ರ ನಾನು ಮಾತಾಡ್ತೀನಿ, ನೀವು ಸಮಾಧಾನವಾಗಿರಿ. ಇಲ್ಲ ಸಿದ್ದು, ಮನೆ ಮಗಳಿಗೆ ಹೀಗೆಲ್ಲ ಆಗಿದೆ ಅಂತ ಗೊತ್ತಾದ್ರೆ ನಿಮ್ಮಣ್ಣ ಸುಮ್ಮನೆ ಇರ್ತಾರ ಹೇಳು?